ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸ್ಬಿಟ್ಟು 2,000 ರೂಪಾಯಿನ ಪ್ರತಿ ತಿಂಗಳು ಕೂಡ ಪಡ್ಕೋತಾ ಇರೋ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಬಂದಿದೆ. ಆಗಲೇ ಎಷ್ಟೊಂದು 2,000 ರೂಪಾಯಿನ ಖರ್ಚು ಮಾಡ್ಕೊಂಡಿರ್ತೀರ. ಇವಾಗ ಕೇಂದ್ರ ಸರ್ಕಾರ ಏನಾದರೂ ಒಂದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಂದರೆ 10,000 ರೂಪಾಯಿನ ಕೊಡ್ತೀವಿ ಅಂತ ಹೇಳಿದರೆ ಪ್ರತಿ ತಿಂಗಳು. ಅದನ್ನ ನೀವು ಯಾವ ರೀತಿ ಪಡ್ಕೋಬೇಕಾಗುತ್ತೆ, ನಿಮ್ಗೆ ಯಾವ ರೀತಿ ಸಿಗುತ್ತೆ, ಏನಾದರೂ ಅರ್ಜಿ ಸಲ್ಲಿಸ್ಬೇಕಾ ಇಲ್ವೇ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇಲ್ಲಿ ನಿಮಗೆ ಮೊದಲೇ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋದಲ್ಲಿ ಹೇಳೋ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಬೇಕು, ಏನೂ ಕೂಡ ಡೌಟ್ ಬರಬಾರ್ದಂದ್ರೆ ವಿಡಿಯೋನ ಬಿಗಿನಿಂಗಿಂದ ಎಂಡ್ವರೆಗೂ ಕೂಡ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ ನಿಮಗೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಬರ್ತಿದೆ. ಇಲ್ಲಿ ಅನನ್ಯ ಕಂತೆ ಹಣದ ಬಗ್ಗೆ ಇಲ್ಲೇ ನಿಮ್ಗೊಂದು ಶಾರ್ಟ್ ಆಗಿ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ಅನನ್ಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಏನು ಬರಬೇಕಾಗಿದ್ದಿಲ್ಲ, ಅದು ಇದುವರೆಗೂ ಕೂಡ ಯಾವ ಜಿಲ್ಲೆಗೂ ಕೂಡ ಬಂದಿಲ್ಲ, ಯಾವೊಂದು ತಾಲೂಕು ಕೂಡ ಬಂದಿಲ್ಲ, ಯಾರಿಗೂ ಕೂಡ ಬಂದಿಲ್ಲ. ಒಟ್ಟಲ್ಲಿ ಟೋಟಲ್ ಆಗಿ ಹೇಳೋದಂದ್ರೆ ಅನನ್ಯ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ಮುಂದಿನ ತಿಂಗಳು ಬಿಡುಗಡೆ ಆಗುತ್ತೆ. ಎಲೆಕ್ಷನ್ ಎಲ್ಲ ಮುಗಿದ ರಿಸಲ್ಟ್ ಬಂದಾದ್ಮೇಲೆ ವೆಯ್ಟ್ ಮಾಡಿ. ಇವಾಗ ನಿಮಗೆ ಮೇಯ್ನ್ ಆಗಿ ಗೃಹಲಕ್ಷ್ಮಿ ಯೋಜನೆ ಅಡಿ ನೀವೆಲ್ಲರೂ ಕೂಡ 2,000 ರೂಪಾಯಿನ ಪಡ್ಕೋತಾ ಇದ್ದೀರಾ. ಇವಾಗ ನಿಮಗೆ ಕಾಂಗ್ರೆಸ್ ಅವರು ಇನ್ನೊಂದು ಗ್ಯಾರಂಟಿ ಕೊಟ್ಟಿದ್ದಾರೆ. ಇವಾಗ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದಕ್ಕೆ ನಿಮಗೆ ಪ್ರತಿ ತಿಂಗಳು ಕೂಡ 2,000, ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ನಿಮಗೆ ಪ್ರತಿ ತಿಂಗಳು ಕೂಡ 10,500 ಅಂತ ಕಂಪ್ಲೀಟ್ ಇವಾಗ ಆಗಲೇ ಘೋಷಣೆ ಮಾಡಿದ್ದಾರೆ. ಇದರಿಂದ ನಿಮ್ಗೆ ಎಲ್ಲರಿಗೂ ಕೂಡ ಕಾಮನಾಗಿ ಡೌಟ್ ಇರೋದು, ಕನ್ಫ್ಯೂಷನ್ ಇರೋದೇನೆಂದರೆ ಈ ಒಂದು 10,000 ಯಾವ ರೀತಿ ಪಡ್ಕೋಬೇಕು, ಏನಾದರೂ ಅರ್ಜಿ ಸಲ್ಲಿಸಬೇಕಾ, ಅದೇ ಬರುತ್ತಾ, ಯಾವ ರೀತಿ ಅಂತ ಕೇಳ್ತಾ ಇರಾ, ಇದಕ್ಕೆ ಏನಾದರೂ ಕಂಡೀಷನ್ಸ್ ಎಕ್ಸ್ಟ್ರಾ ಇರುತ್ತಾ ಅಂತ ಇದ್ರ ಬಗ್ಗೆ ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ, ಹಾಗೆ ವಿಡಿಯೋ ಕೂಡ ಒಂದು ಲೈಕ್ನ ಕೊಡಿ. ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದು ಯಾವ ರೀತಿ ಅಂದರೆ ಕರ್ನಾಟಕವನ್ಗೆ ಹೋದ್ರಿ, ಗ್ರಾಮವನ್ಗೆ ಹೋದ್ರಿ, ಅಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಿದ್ರಿ. ಅರ್ಜಿ ಸಲ್ಲಿಸಬೇಕಾದ್ರೆ ರೇಷನ್ ಕಾರ್ಡು, ಆಧಾರ್ ಕಾರ್ಡ್ ತೊಗೊಂಡೋದ್ರೆ ಸಾಕು, ಒಂದು ಮೊಬೈಲ್ ನಂಬರ್ ಇದ್ದರೆ ಸಾಕು. ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರಿ, ಸ್ವಲ್ಪ ದಿನದಲ್ಲಿ ಅಪ್ಲಿಕೇಶನ್ಸ್ ಎಲ್ಲ ವೆರಿಫೈ ಮಾಡಿದ್ರು, ನಿಮ್ಗೆಲ್ಲರಿಗೂ ಕೂಡ 2,000 ರೂಪಾಯಿ ಬರ್ತಿದೆ. ಒಂದು ವರ್ಷಕ್ಕೆ 24,000 ಬರ್ತಿದೆ. ಇದು ಕೂಡ ಬರುತ್ತೆ. ಇದಕ್ಕೆ ಆ್ಯಡ್ ಆನ್ ಆಗಿ ಏನು ಮಾಡ್ತಾ ಇರಂದರೆ ಮಹಾಲಕ್ಷ್ಮಿ ಯೋಜನೆ ಅಂದ್ಬಿಟ್ಟು 24,000 ಪ್ಲಸ್ 1,00,000 ಆ್ಯಡ್ ಮಾಡ್ತಾ ಇದ್ದಾರೆ. ಟೋಟಲ್ ಆಗಿ ನಿಮ್ಗೆ ಏನಾದರೂ ಕಾಂಗ್ರೆಸ್ ಸರ್ಕಾರ ಸೆಂಟ್ರಲ್ ಅಧಿಕಾರಕ್ಕೆ ಬಂದರೆ 1,24,000 ನಿಮ್ಮ ಖಾತೆಗೆ ಪ್ರತಿ ವರ್ಷವೂ ಕೂಡ ಬರುತ್ತೆ. ಇವಾಗ 1,00,000 ನೀವು ಪಡ್ಕೊಳ್ಳೋಕ್ಕೆ ಆ ಒಂದೇ ಸಲ ಬರುತ್ತಾ ಅಥವಾ ಏನಾದರೂ ಪ್ರತಿ ತಿಂಗಳು ಕೂಡ ಆಗ್ತಾರಾ ಅನ್ನೋದನ್ನ ನೀವು ಕೇಳ್ಬೋದು. ಇದ್ರ ಬಗ್ಗೆ ಆಗಲೇ ಒಂದು ಕಾಂಗ್ರೆಸ್ ಸರ್ಕಾರ ಒಂದು ಕ್ಲಿಯರ್ ಮಾಡಿದೆ. 1,00,000 ನಾವೇನು ಹಾಕ್ತೀವಲ್ಲ ಅದನ್ನ ಡಿವೈಡ್ ಮಾಡಿ ಪ್ರತಿ ತಿಂಗಳು ಕೂಡ ಹಾಕೋ ಬರ್ತೀವಿ ಅಂತ ಹೇಳಿದ್ರೆ 1,00,000 ಡಿವೈಡ್ ಮಾಡಿಕೊಂಡ್ರೆ 8,000 ಸಮಥಿಂಗ್ ಬರುತ್ತೆ. ನಾವು 8,000 ಅಂತ ಅಂದ್ಕೊಳ್ಳೋಣ. ಪ್ರತಿ ತಿಂಗಳು ಕೂಡ 8,000 ಪ್ಲಸ್ 2,000 ಆ್ಯಡ್ ಮಾಡಿ ನಿಮ್ಗೆ ಏನಾಗುತ್ತೆ ಅಂದರೆ 10,500 ರೂಪಾಯಿ ಆಗುತ್ತೆ. ಪ್ರತಿ ತಿಂಗಳು ಕೂಡ 10,500 ರೂಪಾಯಿನ ಪಡ್ಕೋತೀರಾ. ಗೃಹಲಕ್ಷ್ಮಿ ಮತ್ತು ಮಹಾಲಕ್ಷ್ಮಿ ಎರಡೂ ಕೂಡ ಯೋಜನೆ ಕಂಬೈನ್ ಆಗಿ. ಹಾಗಾದರೆ ಈ ಒಂದು ಯೋಜನೆ ಏನಾದರೂ ಅಪ್ಲಿಕೇಶನ್ಸ್ ಓಪನ್ ಆಗಿದೆ ಅಂತ ನೀವು ಕೇಳ್ಬೋದು. ಇದುವರೆಗೂ ಕೂಡ ಅಪ್ಲಿಕೇಶನ್ ಡೇಟ್ನ ಅನೌನ್ಸ್ ಮಾಡಿಲ್ಲ. ನೀವು ಯಾರಿಗೆ ಕೂಡ ಪೋಸ್ಟ್ ಆಫೀಸ್ಗಾಗಿರಲಿ, ಕರ್ನಾಟಕವನ್ನಾಗಿರಲಿ, ಗ್ರಾಮವನ್ನಾಗಿರಲಿ ಎಲ್ಲೂ ಕೂಡ ಹೋಗ್ಬಿಡಿ ಸದ್ಯಕ್ಕೆ. ಯಾಕೆ ಅಂದರೆ ಫಸ್ಟ್ ನಿಮಗೆ ಎಲೆಕ್ಷನ್ ರಿಸಲ್ಟ್ ಬರಬೇಕು. ಜೂನ್ 4ನೇ ತಾರೀಕು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತಾ ಬರಲ್ವ ಅನ್ನೋದು ಗೊತ್ತಾಗುತ್ತೆ. ಅದಾದಮೇಲೆ ಏನು ಮಾಡ್ತಾರೆ ಅಂದರೆ ಇವಾಗ ಕರ್ನಾಟಕ ಸರ್ಕಾರಕ್ಕೆ ಇಂಟಿಮೇಟ್ ಮಾಡಿಬಿಟ್ಟು ಅಪ್ಲಿಕೇಶನ್ ಡೇಟ್ನ ಓಪನ್ ಮಾಡ್ತಾರೆ. ಅಧಿಕಾರಕ್ಕೆ ಬಂದರೆ, ಇಲ್ಲ ಅಂದರೆ ಅದನ್ನ ಕ್ಲೋಸ್ ಮಾಡ್ತಾರೆ. ನಿಮ್ಗೆ ಬರೀ 2,000 ರೂಪಾಯಿ ಮಾತ್ರ ಬರುತ್ತೆ. ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.